ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿನು ಹಳ್ಳಿ ಲೈಫ್ ಕೋಟೆನಾಡು ಚಿತ್ರದುರ್ಗ. ನಾನು ನಿಮ್ಮ ಮನೆಗಳು ನಾವಂತೂ ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿರ್ತೀನಿ. ಲಾಸ್ಟ್ ಸ್ಟಾರ್ಟ್ನ ಇವಾಗ ಬಂದುಬಿಟ್ಟು ಒಗ್ಗರಣೆಗೆ ಅಂತ ಹೇಳ್ಬಿಟ್ಟು ಇಡ್ತಾ ಇದ್ದೀನಿ. ಇನ್ನು ಈ ವ್ಲಾಗ್ ಬಂದುಬಿಟ್ಟು 2-3 ದಿನ ಲೇಟಾಗಿ ಮಾಡ್ತಾ ಇರೋಂಥ ವ್ಲಾಗು. ಯಾಕಪ್ಪ ಅಂತ ಹೇಳಿದ್ರೆ ನನ್ನ ಮೊಬೈಲು ಚೆನ್ನಾಗಿರಲಿಲ್ಲ, ಹಂಗಾಗಿ ರಿಪೇರಿಗೆ ಕಳಿಸಿದ್ದೆ. ಹಂಗಾಗಿ ವಿಡಿಯೋಗಳು ಎಲ್ಲ ಸ್ವಲ್ಪ ಲೇಟಾಗಿ ಬರ್ತಾ ಇದೆ, ದಯವಿಟ್ಟು ಕ್ಷಮೆ ಇರಲಿ. ಇವಾಗ ಬಂದುಬಿಟ್ಟು ಚಟ್ನಿಗೆ ಒಗ್ಗರಣೆಗೆ ಹಾಕ್ಕೊತಾ ಇದ್ದೀನಿ. ಇನ್ನು ಇವತ್ತು ಬಂದುಬಿಟ್ಟು ಸ್ವಲ್ಪ ದುರ್ಗ ಹೋಗಬೇಕು. ಅದಾದಮೇಲೆ ನನ್ನ ತಂಗಿ ಊರಿಗೆ ಹೋಗಬೇಕು, ಗುಡ್ಡದ್ರಂಗನಹಳ್ಳಿ ಅಂತ ಹೇಳ್ಬಿಟ್ಟು. ನಮ್ಮ ತಂಗಿ ಮಗಳಿಗೆ ನಾಯಿ ಕಚ್ಚಿದೆ, ಅದು ಅಲ್ಲದೆ ಹುಚ್ಚು ನಾಯಿ ಬೇರೆ ಕಚ್ಚಿರೋವಂಥದ್ದು. ಹಂಗಾಗಿ ನನಗಂತೂ ಮನಸ್ಸು ತಡಿತಾ ಇಲ್ಲ, ಎಷ್ಟೊತ್ತಿಗೆ ಹೋಗಿ ನಾನು ಅವಳನ್ನು ನೋಡ್ತೀನೋ ಅಂತ ಮನಸ್ಸು ತುಂಬ ಅಂದರೆ ತುಂಬ ಕಾಡ್ತಾ ಇದೆ. ನನಗೆ ಬಂದುಬಿಟ್ಟು ನಿನ್ನೆ ವಿಷಯ ಗೊತ್ತಾಯಿತು, ಹಂಗಾಗಿ ಇವತ್ತು ಹೊರಟಿದ್ದೀನಿ. ನಿನ್ನೆ ಎಲ್ಲ ಮೊನ್ನೆ ಗೊತ್ತಾಗಿದ್ದು, ನಿನ್ನೆನೇ ಹೋಗಬೇಕಾಗಿತ್ತು. ಹೊಸ ಪಟ್ಲಿ ಮರಿಗಳು ತಂದಿರೋದ್ರಿಂದ ಸ್ವಲ್ಪ ಕೆಲಸ ಇತ್ತು, ಹಂಗಾಗಿ ಇವತ್ತು ಹೊರಟಿದ್ದೀನಿ. ಇನ್ನು ಸಾಸಿವೆ ಮತ್ತು ಕರಿಬೇವು ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಈ ಚಟ್ನಿ ಅಂತೂ ತುಂಬ ಅಂದರೆ ತುಂಬ ಇಷ್ಟ ನನಗೆ, ತುಂಬ ಚೆನ್ನಾಗಿರುತ್ತೆ. ಇವಾಗ ಬಂದುಬಿಟ್ಟು ನೋಡ್ತಾ ಇರ್ಬೋದು, ಈರುಳ್ಳಿ ಹಾಕಿದ್ದೀನಿ. ಇನ್ನು ಅವ್ರ ಅಪ್ಪಾಜಿ ಇವಾಗ ಬೇಸಿಗೆ ಕಾಲದಲ್ಲೇ ಡೈಲಿ ಊಟ ಏನು ಬಾಕ್ಸಿಗೆ ತಗೊಂಡು ಹೋಗ್ತಾ ಇಲ್ಲ, ಹಂಗಾಗಿ ಅವ್ರಿಗೆ ಬಾಕ್ಸಿಗೇನು ಇಲ್ಲ. ಇವಾಗ ಬಂದುಬಿಟ್ಟು ಈರುಳ್ಳಿ ಎಲ್ಲ ಒಗ್ಗರಣೆಗೆ ಹಾಕ್ಬಿಟ್ಟೆ. ನೋಡ್ತಾ ಇರ್ಬೋದು, ಹಸಿ ಈರುಳ್ಳಿ ಅಂದರೆ ಒಂಥರ ಹೊಸ ಈರುಳ್ಳಿ ಅಂತೀವಲ್ಲ ಆ ಥರ ತುಂಬ ಚೆನ್ನಾಗಿರುತ್ತೆ. ಇದೊಂಥರ ಸ್ಮೆಲ್ಲು ಹೊಸ ಈರುಳ್ಳಿ. ಇನ್ನು ಒಗ್ಗರಣೆ ತುಂಬ ಚೆನ್ನಾಗಿ ಮಾಡ್ತಾಯಿದ್ದೀನಿ. ನನಗಂತೂ ಎಷ್ಟೊತ್ತಿಗೆ ಹೋಗಿ ನಾನು ನನ್ನ ತಂಗಿ ಮಗಳನ್ನ ನೋಡ್ತೀನೋ ಅಂತ ಅನ್ನಿಸ್ಬಿಟ್ಟಿದೆ. ಇವಾಗ ನೋಡ್ತಾ ಇರ್ಬೋದು, ಒಗ್ಗರಣೆ ಎಲ್ಲ ಮಾಗಿದೆ. ಸ್ವಲ್ಪ ಹೀರೆಕಾಯಿ ಬದನೆಕಾಯಿ ಎಲ್ಲ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ, ಬೇಯಿಸಿ ಎತ್ತಿಟ್ಕೊಂಡಿದ್ದೀನಿ. ಅದಕ್ಕೆ ನೋಡ್ತಾ ಇರ್ಬೋದು, ಒಗ್ಗರಣೆ ಎಲ್ಲ ಹಾಕಿ ಅದಾದಮೇಲೆ ಕಾಯಿ ಸ್ವಲ್ಪ ಶೇಂಗಾ ಬೀಜ ಎಲ್ಲ ಹುರಿದು ಮಿಕ್ಸಿ ಮಾಡ್ಕೊಂಡಿದ್ನಲ್ಲ, ಅದನ್ನು ಕೂಡ ಆ ಮಿಶ್ರಣನೂ ಹಾಕಿದ್ದೀನಿ. ಸ್ವಲ್ಪ ಬದನೆಕಾಯಿ ಎಲ್ಲ ನೋಡಿಬಿಟ್ಟು ಹುಳ ಅದನ್ನೆಲ್ಲ ತೆಗೆದ್ಬಿಟ್ಟು ಕೈಯಲ್ಲೇ ಕಿವುಚಿ ಹಾಕಿರೋ ಅಂಥದ್ದು. ಇದೇನೋ ಒಂಥರ ಕೈಯಲ್ಲಿ ಕಿವುಚಿರೋದಾದರೆ ಚೆನ್ನಾಗಿರುತ್ತೆ, ಹಾಗಾಗಿ. ಇನ್ನು ನೋಡ್ತಾ ಇರ್ಬೋದು, ಹುಣಸೆ ಹಣ್ಣು ಹಾಕಿದ್ದೀನಿ. ಸ್ವಲ್ಪ ಖಾರ ಜಾಸ್ತಿ ಆಗಿತ್ತು, ಹಂಗಾಗಿ 1-2 ತೊಳೆ ಆಗೋಷ್ಟು ಹುಣಸೆ ಹಣ್ಣು ಹಾಕಿದ್ದೀನಿ. ಬದನೆಕಾಯಿ ಹೀರೆಕಾಯಿ ಹಾಕ್ಬಿಟ್ಟು ಮಾಡ್ಕೊಂಡಿರೋ ಅಂಥ ಚಟ್ನಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಈ ಹಿಂದಿನ ವ್ಲಾಗಲ್ಲಿ ನಾನು ಈ ಥರ ಚಟ್ನಿ ಮಾಡ್ಕೊಂಡಿದ್ದಿಲ್ಲ, ಬರೀ ಬೇಯಿಸ್ಬಿಟ್ಟು ಕೈಯಲ್ಲೇ ತಿಕ್ಕಿ ಮಾಡ್ಕೊಂಡಿದ್ದೆ. ಇನ್ನು ವೇದು ಪಾಪು ನಾನು ಹೊರಟಿವಿ. ಹಿಂದಿನ ವ್ಲಾಗಲ್ಲಿ ಏನು ವೇದು ಪಾಪುಗೆ ಶೂ ತಗೊಂಡಿದ್ದೆ, ಅದು ಆಗ್ತಾ ಇರಲಿಲ್ಲ, ಹಂಗಾಗಿ ಸ್ವಲ್ಪ ಚೇಂಜ್ ಮಾಡೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀನಿ. ನಂದು ಸ್ಲಿಪ್ಪರ್ ಕರೆಕ್ಟ್ ಆಯಿತು, ನನಗೂ ಕೂಡ ಇಷ್ಟ ಆಯಿತು. ಹಾಗಾಗಿ ವೇದು ಪಾಪುಗೆ ನೋಡ್ತಾ ಇರ್ಬೋದು, ಸ್ಲಿಪ್ಪರ್ ಇಟ್ಕೊಂಡಿದ್ದೀನಿ. ಅಲ್ಲಿಂದನೇ ಸ್ಲಿಪ್ಪರ್ ಅಲ್ಲ, ಶೂ ಅಲ್ಲಿಂದನೇ ಹಾಕ್ಸ್ಕೊಂಡು ಬಂದರೆ ಆಯಿತು ಅಂತ ಹೇಳ್ಬಿಟ್ಟು. ಬಸ್ಸೇ ಖಾಲಿ ಇದೆ. ಇನ್ನು ಇವಾಗ ಇಲ್ಲಿ ಒಂದು ಸ್ವಲ್ಪ ಹೊತ್ತು ನಿಲ್ಲಿಸಿದ್ರು, ಇನ್ನೊಂದು ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಅಂತ ಹೇಳ್ಬಿಟ್ಟು. ಹಾಗಾಗಿ ನಾವು ಕೂಡ ವೇದು ಪಾಪು ನಾನು ಹೊರಗಡೆ ನೋಡ್ತಾ ಇದ್ದೀವಿ. ಇವಾಗ ಬಂದು ದುರ್ಗ ರೀಚ್ ಆಗಿದ್ದಾಯಿತು. ಈ ಸ್ಕೂಲ್ ಬಂದುಬಿಟ್ಟು ನಾವು ಓದಿರೋಂಥ ಸ್ಕೂಲು. ಇವಾಗ ಬಸ್ಸು ಬೇಗ ಮುಂದೆ ಪಾಸ್ ಆಗಿಬಿಡ್ತು. ನೆಕ್ಸ್ಟ್ ದಿನಗಳಲ್ಲಿ ತೋರಿಸ್ತೀನಿ ನಾನು 10th ಯಾವ ಸ್ಕೂಲಲ್ಲಿ ಮುಗಿಸಿದ್ದು ಅಂತ ಹೇಳ್ಬಿಟ್ಟು. ಇನ್ನು ನನ್ನ ತಂಗಿ ಮಗಳಿಗೆ ಏನಾದರೂ ತೊಗೊಂಡೋಗ್ಬೇಕು ಅಂತ ಅಂದ್ಕೊಂಡೆ, ಬಟ್ ಅವಳಿಗೆ ಹುಚ್ಚುನಾಯಿ ಕಡ್ದಿರೋದ್ರಿಂದ ಏನೂ ಕೂಡ ಅವಳು ತಿನ್ನೋ ಆಗಿಲ್ಲ, ಪಥ್ಯ ಇರಬೇಕು, ಹಂಗಾಗಿ ಬೇಡ ಅಂತ ಹೇಳ್ಬಿಟ್ಟು. ನೋಡ್ತಾ ಇರ್ಬೋದು, ಇದೇ ಶೂನೇ ತೊಗೊಂಡಿದ್ದು. ಸ್ವಲ್ಪ ಭಾಳ ಚಿಕ್ಕದಾಗ್ತಾ ಇತ್ತು, ಹಂಗಾಗಿ ಅದಕ್ಕಿಂತಲೂ ಸ್ವಲ್ಪ ದೊಡ್ಡ ಶೂ ತೊಗೊಂಡಿದ್ದೀವಿ. ಈಗ ನಾನು ಬಂದುಬಿಟ್ಟು ಮಾಮೂಲು ಡೈಲಿ ಹಾಕ್ಕೋಣ ಅಂತ ಚಪ್ಪಲಿ ತಗೊಂಡಿದ್ದು. ನೋಡ್ತಾ ಇರ್ಬೋದು, ಎಷ್ಟು ವೆರೈಟಿ ಆಫ್ ಸ್ಲಿಪ್ಪರ್ಸ್ ಇದೆ. ನನಗೆ ನೆಕ್ಸ್ಟು ನಾನು ಮನೆಗೆ ಹೋದಾಗ ತೋರಿಸ್ತೀನಿ. ಅದಾದಮೇಲೆ ನನ್ನ ತಂಗಿ ಮಗಳನ್ನ ನೋಡಿಬಿಟ್ಟು ತುಂಬ ಸಂಕಟ ಬಂತು. ಅಲ್ಲಿಂದ ನನಗೇನು ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ. ಅದಾದಮೇಲೆ ಸಂಜೆ ಮನೆಗೆ ಬಂದುಬಿಟ್ಟು ವೀಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಮನೆಗೆ ಹೋಗಿ ಮನೆ ಕೆಲಸ ಎಲ್ಲ ಮುಗಿಸಿ ಫ್ರೆಶ್ ಅಪ್ ಆಗಿ ನಮ್ಮ ಊರ ಹತ್ರನೇ ಇರೋಂಥ ನಾಯಕನಹಟ್ಟಿಗೆ ಹೋಗ್ತಾಯಿದ್ದೀವಿ, ನಾನು ವೇದು ಪಾಪು ನಮ್ಮ ಮನೆಯವರು. ಇದು ಬಂದುಬಿಟ್ಟು ನಾಯಕನಹಟ್ಟಿ ತೇರು ಏನಾಯಿತು ಅದು ಹಿಂದಿನ ದಿನ ಲಾಗಿದ್ದು. ನಾಳೆ ತೇರು ಅನ್ನಂಗೆ ಇವತ್ತು ಹೋಗ್ತಾ ಇದ್ದೀವಿ. ನಮ್ಮ ಮನೆಯವರು ಅವರು ದೊಡ್ಡಮ್ಮನ ಮಗಳು ಊರಲ್ಲಿ ಹಬ್ಬ ಇದೆ, ಹಂಗಾಗಿ ಬರ್ರಿ ಅಂತ ಕರೆದಿದ್ರು. ಅವರು ಇವತ್ತಿನ ದಿನವೇ ಬೇಟೆ ಕಡಿಯೋಂಥದ್ದು,
ಹಾಗಾಗಿ ಅಲ್ಲಿಗೆ ಹೋಗ್ತಾ ಇದ್ದೀವಿ. ವೇದು ಪಾಪು, ನಾನು, ಅವ್ರ ಅಪ್ಪಾಜಿ, ನಮ್ಮನು ಎಲ್ಲರೂ ಹೋಗ್ತಾ ಇದ್ದೀವಿ. ನೋಡ್ತಾ ಇರ್ಬೋದು, ಲೈಟಿಂಗ್ಸ್ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದ್ದಾರೆ. ನಾವು ಬಂದು ಪ್ರತಿ ವರ್ಷ ತೇರಿನ ದಿನ ಬರ್ತಾ ಇರ್ತೀವಿ. ಒಂದು ತೇರಾಗೋದಕ್ಕಿಂತಲೂ ಮುಂಚೆ ಬಂದು ಹಣ್ಣು ಕಾಯಿ ಮಾಡಿಸ್ಕೊಂಡು ಹೋಗ್ತೀವಿ. ಇಲ್ಲ ಅಂತಂದರೆ ತೇರು ಮುಗಿದ್ಮೇಲೆ ಸಂಜೆ ಒಂದು 6 ಗಂಟೆ 7 ಗಂಟೆ ಈ ಥರ ಟೈಮಲ್ಲಿ ಬರ್ತೀವಿ. ಬಟ್ ಇದೇ ಮೊದಲು ಇವತ್ತಿನ ದಿನ ಒಂದಿನ ಮುಂಚೆ ಬಂದಿರೋ ಅಂಥದ್ದು. ಅವರು ಪ್ರತಿ ವರ್ಷವೂ ಹಬ್ಬಕ್ಕೆ ಕರೀತಾ ಇದ್ರು, ಬಟ್ ನಾವು ಬರ್ತಾ ಇರಲಿಲ್ಲ. ಈ ವರ್ಷ ಬಂದಿದ್ದೀವಿ. ಇದೇ ಫಸ್ಟು ನಾನು ಅವ್ರ ಮನೆಗೆ ಹೋಗ್ತಾ ಇರೋದು. ಅವ್ರು ನಮ್ಮ ಎಲ್ಲ ಫಂಕ್ಷನ್ಗೂ ಬಂದಿದ್ದಾರೆ, ಹಾಗಾಗಿ ಇಷ್ಟು ಒತ್ತಾಯದಿಂದ ಕರೀತಿದ್ದಾರೆ. ಈ ವರ್ಷ ಆದರೂ ಹೋಗಬೇಕು ಅಂತ ಹೋಗ್ತಾ ಇದ್ದೀನಿ. ನಮ್ಮ ಮನೆಯವರು ಎಲ್ಲರೂ ನೋಡಿದ್ದಾರೆ, ಹೋಗಿದ್ದಾರೆ. ನಾನು ವೇದು ಪಾಪು ಈಗ ತಾನೇ ಹೊಸ್ದಾಗಿ ಹೋಗ್ತಾ ಇರೋವಂಥದ್ದು. ಅವ್ರ ಮಕ್ಕಳು ಆರತಿ ಫಂಕ್ಷನು ಎಲ್ಲ ತುಂಬ ಗ್ರ್ಯಾಂಡಾಗಿ ಮಾಡಿದರು. ಆ ಟೈಮಲ್ಲಿ ನಾನು ಹೋಗಿರಲಿಲ್ಲ, ಯಾಕಂದರೆ ವೇದು ಪಾಪುಗೆ ಬಾಣಂತಿ ಇದ್ದಾಗ ಚಿಕ್ಕ ಮಗಳದ್ದು ಮಾಡಿದರು. ವಿನುಗೆ ಬಾಣಂತಿ ಇದ್ದಾಗ ದೊಡ್ಡ ಮಗಳ ಆರತಿ ಇತ್ತು. ನೋಡ್ತಾ ಇರ್ಬೋದು, ತಿಪ್ಪೇಸ್ವಾಮಿ ದೇವಸ್ಥಾನ ಇದು, ಒಳಮಠ ಅಂತ ಏನು ಹೇಳ್ತೀವಿ ಅದು. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಲೈಟಿಂಗ್ಸ್ ಅಂತೂ ಅದ್ಭುತ ಅಂತ ಹೇಳ್ಬೋದು. ಇದು ಬಂದುಬಿಟ್ಟು ಲೈಟಿಂಗ್ಸು ಮೈಸೂರಿಂದು ಲೈಟಿಂಗ್ಸ್ ಅಂತೆ, ಸಖತ್ತಾಗಿದೆ ನೋಡೋದಕ್ಕೆ. ಅದರಲ್ಲೂ ನೈಟ್ ಬಂದಿರೋದಕ್ಕಂತೂ ತುಂಬ ಖುಷಿ ಆಯಿತು. ಈ ಲೈಟಿಂಗ್ಸ್ ನೋಡೇ ಹೊಟ್ಟೆ ತುಂಬ ಆಗಿದೆ. ಇನ್ನು ಇವಾಗ ನಾವು ಹೋಗ್ತಾ ಇರೋದು ನಾನ್ ವೆಜ್ ಊಟ ಮಾಡೋದಕ್ಕೆ. ಹಂಗಾಗಿ ದೇವಸ್ಥಾನಕ್ಕೇನು ಹೋಗಿಲ್ಲ. ನಾಳೆ ಬಂದು ಹಣ್ಣು ಕಾಯಿ ಮಾಡಿಸ್ಕೊಂಡ್ರೆ ಆಯಿತು ಅಂತ ಹೇಳ್ಬಿಟ್ಟು ಸ್ವಲ್ಪ ಧೂಳು ಆದಂಗೆ ಆಗ್ಬಿಟ್ಟು ತುಂಬ ಅಂದರೆ ತುಂಬ ನೆಗಡಿ, ಕೆಮ್ಮು ಈ ಥರ ಎಲ್ಲ ಆಗ್ತಾಯಿದೆ. ಇದು ಬಂದುಬಿಟ್ಟು ಕಾರ್ ನಮ್ಮದಲ್ಲ, ನಮ್ಮ ಮನೆಯವರು ಫ್ರೆಂಡಿಂದು. ಅಣ್ಣನ ಇದ್ದಾರಲ್ಲ, ಅಣ್ಣ ಅವ್ರ ಅಮ್ಮನಿಗೆ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದ್ದಾರೆ. ಹಂಗಾಗಿ ಅಣ್ಣ ಇವಾಗ 3-4 ದಿನದಿಂದ ಹಾಸ್ಪಿಟ್ಲಲ್ಲೇ ಇದ್ದರು. ಅವ್ರಿಗೂ ಕೂಡ ಚೇಂಜ್ ಸಿಗುತ್ತೆ ಅಂತ ಬನ್ನಿ ನಮ್ಮ ಅಕ್ಕರ ಮನೆಗೆ ಹೋಗೋಣ ಅಂತ ನಮ್ಮ ಮನೆಯವರು ಕರ್ಕೊಂಡು ಬಂದಿದ್ದಾರೆ. ನೋಡ್ತಾ ಇರ್ಬೋದು, ಜಾತ್ರೆಗಳಲ್ಲಿ ಆಟ ಸಾಮಾನು ಎಲ್ಲ ನೋಡಿಬಿಟ್ಟು ವೇದು ಪಾಪು ಇಲ್ಲ ನನಗೆ ಬೇಕು, ನಿಲ್ಲಿಸಿ ಅಂತ ಇದ್ದಾನೆ. ನೋಡ್ಕೊತ ಹೋಗೋಣ, ಆಮೇಲೆ ಬಂದುಬಿಟ್ಟು ಏನಾದರೂ ತಗೊಳ್ಳೋಣ ಅಂತ ಹೇಳಿ ವೇದು ಪಾಪುಗೆ ನಯಸ್ ಮಾಡಿಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದೀವಿ. ಇದು ಬಂದುಬಿಟ್ಟು ನಾಯಕನಹಟ್ಟಿ ಸರ್ಕಲಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಲೈಟಿಂಗ್ಸು ಅರೇಂಜ್ ಮಾಡಿದ್ದಾರೆ ಅಂತ. ಇದು ಬಂದುಬಿಟ್ಟು ಹೊರಮಠ, ಒಳಮಠ. ಅದು ಫಸ್ಟ್ ನೋಡಿದ್ದು ಒಳಮಠ, ಇದು ಬಂದುಬಿಟ್ಟು ಹೊರಮಠ. ನನಗೆ ಕನ್ಫ್ಯೂಷನ್ಸ್ ಆಗ್ತಾಯಿದೆ ಹೇಳೋದಕ್ಕೆ. ಇನ್ನು ನಾಯಕನಹಟ್ಟಿ ಬಿಟ್ಟು ಒಂದು 2 ಕಿಲೋಮೀಟ್ರೇನೋ ಆಗುತ್ತಂತೆ ಅವ್ರ ಊರು. 1 ಕಿಲೋಮೀಟ್ರು ಆದರೆ ಅವರು ಊರಾಗುತ್ತೆ. ಅದಾದಮೇಲೆ ಅವ್ರ ಹೊಲದಲ್ಲಿರೋ ಅಂಥದ್ದು. ನೋಡ್ತಾ ಇರ್ಬೋದು, ಬ್ಯಾಂಗಲ್ ಸೆಟ್ಟು ಎಷ್ಟು ಚೆನ್ನಾಗಿದೆ. ವೇದು ಪಾಪುಗೆ ಅವರು ನಮ್ಮ ಮನೆಯವರು ಡೈವರ್ಟ್ ಮಾಡ್ತಾಯಿದ್ದಾರೆ ಬೇರೆ ಕಡೆ, ಅಲ್ಲಿ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಮತ್ತು ಖಾರ ಬೂಂದಿ ಎಲ್ಲ ಎಷ್ಟು ರಾಶಿ ಹಾಕಿದ್ದಾರೆ ನೋಡ್ತಾ ಇರ್ಬೋದು. ನಾಳಿನ ದಿನ ಅಂತೂ ಇಲ್ಲಿ ಕಾಲಿಡೋಕ್ಕೆ ಆಗಲ್ಲ, ಅಷ್ಟು ಜನ ಸೇರಿರ್ತಾರಂತೆ. ನಾವು ಯಾವ ವರ್ಷವೂ ಬಂದಿಲ್ಲ. ಜಾತ್ರೆ ಅಂದರೆ ಮುಗಿದ್ಮೇಲೆ, ತೇರು ಮುಗಿದ್ಮೇಲೆ ಬರೋ ಅಂಥದ್ದು. ರಶ್ ಇದ್ದಾಗೆಲ್ಲ ಅವ್ರ ಅಪ್ಪಾಜಿ ಕರ್ಕೊಂಡು ಬರೋಲ್ಲ. ನಾಳೆನೂ ಕೂಡ ಜಾತ್ರೆಗೆ ಬರಬೇಕು ಅಂತ ಇದ್ದೀವಿ. ಕತ್ತೆ ಕಾಲಿಡಿಬೇಕಂತಂದು ಅದು ಗಾದೆ ಇಲ್ಲ. ಇನ್ನು ಅದಾದಮೇಲೆ ನೆಕ್ಸ್ಟ್ ಡೇಯಿಂದ ವಿಡಿಯೋ ಕಂಟಿನ್ಯೂ ಆಗ್ತಾ ಇದೆ. ನಾನು ನಮ್ಮ ಅಕ್ಕ ಅವರೆಲ್ಲ ಮಾತಾಡ್ತಾ ಈ ಥರ ಗಾದೆ ಬಂದುಬಿಡ್ತು ಸಡನ್ನಾಗಿ ನನ್ನ ಬಾಯಲ್ಲಿ. ಕಾರ್ಯವಾಸಿ ಕತ್ತೆ ಕಾಲು ಹಿಡಿಯೋ ಅಂಥದ್ದು ಈ ಥರ. ಇನ್ನು ನೋಡ್ತಾ ಇರ್ಬೋದು, ಕನಕಾಂಬರ ಹೂವು ಅಂತೂ ತುಂಬ ಚೆನ್ನಾಗಿ ಬಿಟ್ಟಿದ್ದಾವೆ. ಆ ಕಡೆ ಕೂಡ ಒಂದು ಗಿಡ ಇದೆ, ಅದರಲ್ಲಿ ಹೂವು ಬಿಡಿಸ್ಕೊಂಡು ಕಟ್ಟಿ ರೆಡಿ ಮಾಡ್ಕೊಳ್ಳೋಣ. ಇನ್ನು ಇವತ್ತು ನಮ್ಮ ಊರಿನ ಸಮೀಪ ಇರೋವಂಥ ನಾಯಕನಹಟ್ಟಿಯಲ್ಲಿ ತಿಪ್ಪೇಸ್ವಾಮಿ ತೇರಿದೆ. ಹಾಗಾಗಿ ನಾನು ವೇದು ಪಾಪು ಅವರ ಅಪ್ಪಾಜಿ ರೆಡಿ ಆಗಿರೋ ಬಂದಮೇಲೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ. ವೇದು ಪಾಪುನ ನನ್ನ 3 ಜನ ಹೋಗ್ಬಿಟ್ಟು ಹಣ್ಣು ಕಾಯಿ ಮಾಡಿಸ್ಕೊಂಡು ಬರಬೇಕು ಅಂತ ಹೊರಟಿದ್ದೀವಿ. ನಿನ್ನೆ ಹೋಗಿದ್ವಲ್ಲ, ನಾನ್ ವೆಜ್ ಊಟ ಮಾಡಿರೋದ್ರಿಂದ ದೇವಸ್ಥಾನದ ಕಡೆ ಹೋಗಲಿಲ್ಲ. ಊರಲ್ಲಿ ಪ್ರತಿ ವರ್ಷವೂ ಇದೇ ಥರ ಅಂತೆ, ಒಂದಿನ ಮುಂಚೆನೇ ನಾನ್ ವೆಜ್ ಮಾಡ್ತಾರೆ. ಇದೇ ತಿಪ್ಪೇಸ್ವಾಮಿ ಜಾತ್ರೆ ಪ್ರಯುಕ್ತನೇ ಮಾಡ್ತಾ ಇದ್ದಾರೆ. ಇನ್ನು ನಮ್ಮ ಅಕ್ಕ ಅವ್ರು ಯಾರೂ ಬರ್ತಾಯಿಲ್ಲ, ಅವ್ರ ಮನೆಯಲ್ಲಿ ಹಪ್ಪಳ ಮಾಡ್ತಾಯಿದ್ದಾರೆ. ಹಂಗಾಗಿ ನಮ್ಮ ಮಾವ ಮತ್ತು ಮಗ ಇಬ್ಬರು ಹೋಗ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಬಂದಿದ್ದಾರೆ. ಈ ಥರ ನನ್ನ ಲಾಗು ಇವತ್ತಿನ ದಿನ. ಏನೋ ಒಂಥರ ಬೇಜಾರು, ದೇವಸ್ಥಾನಕ್ಕೆ ಹೋಗ್ತೀನಿ ಅನ್ನೋ ಖುಷಿನೇ ಇಲ್ಲ. ಹಂಗಾಗಿ ಹೂವು ಎಲ್ಲ ಕಿತ್ಬಿಟ್ಟು ಕಟ್ಟಿ ಇಡೋಣ, ನೋಡೋಣ ಸಾಯಂಕಾಲ ಹೋದರೆ. ಅವ್ರ ಅಪ್ಪಾಜಿ ಹೊರಟಿರು ಹೋಗೋಣ ಅಂತ ಹೇಳಿದರೆ, ಬಟ್ ನನಗೆ ಯಾಕೆ ಇಷ್ಟ ಇಲ್ಲ. ಬಿಡ್ರಿ, ಏನು ಎಲ್ಲ ಮುಗಿದ್ಮೇಲೆ, ಜಾತ್ರೆ ಎಲ್ಲ ಮುಗಿದ್ಮೇಲೆ ಹೋಗೋ ಅಂಥದ್ದು ಅಂತ ನಾನು ಈ ಥರ ಹೇಳ್ಬಿಟ್ಟು ಹೂವು ಎಲ್ಲ ಕಿತ್ತು ಕಟ್ಟಿ ಇಡೋಣ, ಹೋದರೆ ಮುಡ್ಕೊಳಕ್ಕೆ ಬರುತ್ತೆ ಅಂತ ಹೇಳ್ಬಿಟ್ಟು ಕಿತ್ತಿಡ್ತಾ ಇದ್ದೀನಿ. ಇನ್ನು ಮಧುರ
ಇನ್ನೊಂದು ವಾರ ಇದೆ ಕರೆಕ್ಟ್ ಬಂದುಬಿಡ್ತಾಳೆ ಊರಿಗೆ. ಎಕ್ಸಾಮ್ ಎಲ್ಲ ಮುಗಿಸ್ಕೊಂಡು ಬರ್ತಾ ಇದ್ದಾಳೆ. ಅದು ಕೂಡ ಶೀಘ್ರದಲ್ಲೇ ಇದೆ. ನನಗೆ ಅರ್ಧ ಕೆಲಸ ಕಮ್ಮಿ ಆಗುತ್ತೆ ಅಂತ ಅನಿಸುತ್ತೆ ಅವಳು ಬಂದರೆ. ಇನ್ನು ನೋಡ್ತಾ ಇರ್ಬೋದು ಮನೆಯಲ್ಲಿ ತುಂಬ ಕೆಲಸ ಭಾಳನೇ ಇದೆ. ಆದ್ರೂ ನಗ್ನಗ್ತಾ ಹೂವು ಬಿಡಿಸ್ಕೊಂಡು ತುಂಬ ಟೈಮ್ ಪಾಸ್ ಮಾಡ್ತಾ ಕಾಲ ಕಳೀತಾ ಇದ್ದೀವಿ, ನಾನು, ನಮ್ಮ ಅಕ್ಕ, ನಮ್ಮ ಅಜ್ಜಿ ಎಲ್ಲರೂ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ದಯವಿಟ್ಟು ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿಬಿಟ್ಟು ವಿಡಿಯೋ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ, ಅವರು ಕೂಡ ವಿಡಿಯೋ ನೋಡಿ ಸಪೋರ್ಟ್ ಮಾಡಲಿ ಅಂತ ಕೇಳ್ಕೊತೀನಿ. ಇನ್ನು ವೇದು ಪಾಪನ ಮಲಗಿಸಿದ್ದೀನಿ, ಹಾಗಾಗಿ ಆರಾಮಂತಲೇ ಹೇಳ್ಬೋದು. ಕೆಲಸ ತುಂಬಾ ಇದೆ, ಬಟ್ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನೆ ಹರಟೆ ಹೊಡಿತಾ ಕೂತಿದ್ದೀನಿ.